ಚಿತ್ರದುರ್ಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕುಗಿಲು ಗ್ರಾಮದಲ್ಲಿನ ಅಕ್ರಮ ಕಟ್ಟಡಗಳ ತೆರವು ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಅವರು ಮಾತನಾಡಿ, ಅಕ್ರಮವಾಗಿ ಕಟ್ಟಡ ನಿರ್ಮಾಣವಾಗಿದ್ದ ಹಿನ್ನೆಲೆ ತೆರವು ಮಾಡಲಾಗಿದೆ. ಈಗಾಗಲೇ ಪೀಡಿತರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದ್ದು, ಇದು ಮುಗಿದು ಹೋದ ವಿಷಯ. ಇದನ್ನು ಚರ್ಚೆ ಮಾಡುವ ಅಗತ್ಯವಿಲ್ಲ ಎಂದಿದ್ದಾರೆ. ಬಿಜೆಪಿಯವರು ಕೇಂದ್ರಕ್ಕೆ ನಿಯೋಗ ಹೋಗುವ ವಿಚಾರಕ್ಕೆ ಸಂಬಂಧಿಸಿ ಅವರಿಗೆ ಕೇಳಬೇಕು ಎಂದು ಹೇಳಿದ್ದಾರೆ. ಲೇಔಟ್ ಯಾವ ಕಾಲದಲ್ಲಿ ರೂಪುಗೊಂಡಿತು ಎಂಬುದು ಸ್ಪಷ್ಟವಿಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಟ್ಟಡ ತೆರವು ಮಾಡಿದವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿಯಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು ನೆಲೆಸಿರುವ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಬಳ್ಳಾರಿಯಲ್ಲಿ ಮಾತ್ರವಲ್ಲ ಎಲ್ಲೆಡೆ ಇದ್ದಾರೆ. ಅವರು ತೋಟಗಳಲ್ಲಿ ಕೂಲಿ ಕೆಲಸ ಮಾಡುತ್ತಾರೆ. ಅವರು ಬಾಂಗ್ಲಾದವರ ಅಥವಾ ಎಲ್ಲಿಯವರು ಎಂಬುದನ್ನು ಸರ್ಕಾರ ತನಿಖೆ ಮಾಡಬೇಕು. ಇದು ಸರ್ಕಾರದ ಜವಾಬ್ದಾರಿ ಎಂದಿದ್ದಾರೆ. ಹೋಟೆಲ್ಗಳಲ್ಲಿ ಕೆಲಸ ಮಾಡುವವರನ್ನ ಪತ್ತೆ ಮಾಡುವುದು ಕಷ್ಟ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು, ತೆಗೆದುಹಾಕುವುದು ಚುನಾವಣಾ ಆಯೋಗದ ಅಧಿಕಾರ ಎಂದು ತಿಳಿಸಿದ್ದಾರೆ. कांग्रेस पार्टी के पैसे ಸಮರ್ಥ ರೈ ಅಂತ ಮಾದಿಗರನ್ನ ಎಲ್ಲಿದ್ದಾನ ಅದೇನು ಅಂಥದ್ದೇನು ಚರ್ಚೆ ಮಾಡೋ ವಿಷಯ ಅಲ್ಲ. ಅದು ಅನಧಿಕೃತ ಇರ್ಬೋದು, ತೆಗೆದಾರೆ. ಅವ್ರಿಗೆ ಪರ್ಯಾಯ ಮಾಡ್ತು ಅಂತ ಹೇಳಿದ್ದಾರೆ. ಅಲ್ಲಿಗೆ ಮುಗಿದೋದ ವಿಷಯ ಅಲ್ಲ. ಅದು ನೀವು ಯಾವ ರೀತಿ ನಿಮ್ಮ ಅನಿಸಿಕೆ ಏನತ್ರ ಏನು? ಎದಕ್ಕೆ ಯಾವುದ್ರೆ ಅಲ್ಲ, ಅದನ್ನು ಅವ್ರನ್ನೇ ಕೇಳಬೇಕಲ್ಲ. ಅದಕ್ಕೆ ಕೊಟ್ಟಾರೆ ಅವ್ರಿಗೆ ಗೊತ್ತಿರಿ. ಅದಕ್ಕೆ ಕೊಂಟಾರೆ. ಈಗ ನಮ್ಮ ಪಾರ್ಟಿ ಇತ್ತು, ಅದು ಅನಧಿಕೃತ ಅಂತ ತೆರವುಗೊಳಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪರ್ಯಾಯವಾಗಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಮುಗಿದು ಅಂತ ವಿಚಾರ. ಈಗ ಮುಂದೆ ಏನು ಹೊರಿಸಿದ್ರೆ ಅದು ಇರ್ಬೋದು. ಅವ್ರ ಕಾಲನಾಗ ಆಗಿರ್ಬಾರ್ದು. ಯಾರ ಕಾಲನಾಗ ಇದನ್ನು ಗೊತ್ತಿಲ್ಲ. ಅವ್ರ ಕಾಲನಾಗ ಆಗಿರ್ಬೋದು. ಅವ್ರು ಯಾಕಂದ್ರೆ ಒಂದು ಬಡಾವಣೆ ಆಗ್ಬೇಕಾರೆ ಸುಮಾರು 20-30 ವರ್ಷದಿಂದ ಇರ್ತದೆ. ಅವ್ರ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇತ್ತು. ಸೊ ಅದಕ್ಕೊಂದು ಹೆಂಗೆ ಗೊತ್ತಾಗೋದ್ರಿ? ನಾವೇ ಮಾಡಿದ್ವಿ, ಅವರೇ ಮಾಡ್ತಾರೆ. ಮಾಡಿದ್ದು ನಿಜ, ಅವ್ರು ಮಾಡಿದ್ದು ನಿಜ. ಅದು ನಮಗೆ ಅವ್ರ ಸರ್ಕಾರದಲ್ಲೇ ಆಗಿರ್ಬೋದ್ರಿ. ಸೊ ಅದೀಗ ಅದು ಮುಗಿದೋದು ಅಧ್ಯಾಯ. ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಸರ್ಕಾರದ ಅನಧಿಕೃತ ಅಂತ ಕೇಳಿದ್ರು, ಆದರೂ ಕೂಡ ಮನೆ ಹಂಚಿಕೆ ಮಾಡೋದು ಮುಂದಾಗ್ತದೆ ಸರಿ ಅಂತ ಬಿಜೆಪಿ ಬೇಡ. ಅದನ್ನು ಈಗ ನ್ಯಾಯಯುತವಾಗಿ ಕೊಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೊಡಲಿ. ಇದೇನು ಅವರು ತೆರವುಗೊಳಿಸಿದಾರೆ, ಕೊಡ್ತಾ ಇದ್ದಾರೆ ಅಷ್ಟೇ. ಅದನ್ನು ರಾಜಕೀಯ ಅನುಗುಣದ ಅವಶ್ಯಕತೆ ಇಲ್ಲ ನನ್ನ ಲೆಕ್ಕದಲ್ಲಿ. ಬಳ್ಳಾರಿ ಜಿಲ್ಲೆಯಲ್ಲಿ 10,000 ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇರ್ಬೋದು, ಎಲ್ಲ ಕಡೆ ಇದ್ದಾರೆ. ಈಗ ಎಲ್ಲ ಕಡೆ ತೋಟದಲ್ಲಿ ಮಾಡೋರು ಎಷ್ಟು ತೋಟದಲ್ಲಿ ಕೆಲಸ ಮಾಡ್ತಾರೆ. ಅವರು ವೆಸ್ಟ್ ಬೆಂಗಾಲ್ದಾರ ಅಥವಾ ಬೆಂಗಾಲ್ದಾರ ಐಡೆಂಟಿಫೈ ಮಾಡೋದು ಕೆಲಸ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಇದೆ, ಮಾಡಬೇಕು. ಈಗ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ಹೆಂಗೆ ಇಲ್ಲಾರಂತ ಗೊತ್ತು ಮಾಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಕೆಲಸ ಮಾಡಲಿ, ಯಾರು ಬೇಡ ಅಂದ್ರೆ. ಕ್ರಮ ಕೈಗೊಳ್ಳಬೇಕು. ಮತಪಟ್ಟಿಯಲ್ಲಿ ಕೂಡ ಸಾಕಷ್ಟು ಫೇಕ್ ಇದೆ ಅಂತ ಅವರು ಆರೋಪ ಮಾಡ್ತಾರೆ. ಅದು ಮಾಡ್ಲಿಕ್ಕೆ ಸಾಕಷ್ಟು ಎಲೆಕ್ಷನ್ ಕಮಿಷನ್ ಅವಕಾಶ ಕೊಟ್ಟಿದ್ದಾರಲ್ಲ. ಯಾರನ್ನು ತೆಗೆದುಹಾಕ್ಬೇಕಾ, ಯಾರನ್ನ ಇಟ್ಕೋಬೇಕಂತ ಹೊಸ ರೂಲ್ಸ್ ಮಾಡಿದೆ. ಅದರಲ್ಲಿ ತೆಗಿಲಿಕ್ಕೆ ಅವಕಾಶ ಇದೆ, ಸೇರಿಸಲಿಕ್ಕೆ ಅವಕಾಶ ಇದೆ. ಎರಡೂ ಇದೆ. ಓಕೆ, ಥ್ಯಾಂಕ್ ಯು. ಸರ್.